ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೋದಿ ಬರ್ತ್ಡೇ ಇಡೀ ಜಗತ್ತಲ್ಲಿ ಸದ್ದು ಮಾಡ್ತು. ತದ್ವಿರುದ್ಧ ದಿಕ್ಕಿನಲ್ಲಿ ನಿಂತು ಸೆಣಸಾಡ್ತಿರುವಂತಹ ಜಗತ್ತಿನ ದಿಗ್ಗಜ ನಾಯಕರುಗಳೆಲ್ಲ ವಿಶ್ ಮಾಡಿದ್ರು. ಬಹಳಷ್ಟು ಪ್ರಮುಖರು ಜಗದ್ವಿಖ್ಯಾತಿ ಗಳಿಸಿದವರು ಕೂಡ ಮೋದಿ ಬರ್ತ್ಡೇನ ಸಂಭ್ರಮಿಸಿದ್ರು. ಇದ್ರ ಬಗ್ಗೆ ಕೂಡ ಟೀಕೆ ವ್ಯಕ್ತವಾಗ್ತಿದೆ. ಇದು ಟೂಲ್ ಕಿಟ್ಟು, ಇದು PR, ಬರ್ತ್ಡೇ ವಿಶ್ ಕೂಡ ಯಾರು ಇವ್ರಿಗೆ ನಿಜವಾಗಿ ಮಾಡಲ್ಲ, ಅದನ್ನು ಸೃಷ್ಟಿಸಲಾಗಿದೆ ಅಂತೆಲ್ಲ ಒಂದ್ ಕಡೆ ಟೀಕಿಸಲಾಗ್ತಿದ್ರೆ, ಮತ್ತೊಂದ್ ಕಡೆ ಮೋದಿ ಬರ್ತ್ಡೇನ ಅನ್ಎಂಪ್ಲಾಯ್ಮೆಂಟ್ ಡೇ ಅಂತ ಕಾಂಗ್ರೆಸ್ ಸೆಲೆಬ್ರೇಟ್ ಮಾಡಿದೆ. ಈ ಹೊತ್ತಲ್ಲಿ ಅಂಕಿಅಂಶಗಳ ಸಮೇತ ಕಾಂಗ್ರೆಸ್ಗೆ ಯಾವ ರೀತಿ ಆಘಾತ ನೋಡಿ. ಭಾರತೀಯರಿಗೆ ಬಹಳ ಒಳ್ಳೆಯ ಸುದ್ದಿ ಇದು. ಮೋದಿ ಬರ್ತ್ಡೇ ಭಾರತೀಯರಿಗೆ ಯಾಕೆ ಗಿಫ್ಟು? ವಿತ್ ಡೇಟಾ, RBI ಡೇಟಾ, EPFO ಡೇಟಾ ಮತ್ತು ಜಾಗತಿಕವಾಗಿ ಇವತ್ತು ಅತ್ಯಂತ ಮುಂದುವರೆದ ಡೆವಲಪ್ಡ್ ರಾಷ್ಟ್ರಗಳು ಅಮೆರಿಕ, ಚೀನಾ, ಇನ್ನಿತರ ರಾಷ್ಟ್ರಗಳಲ್ಲಿ ಹಾಗಾದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿದೆ? ಭಾರತದಲ್ಲಿ 140 ಕೋಟಿ ಜನಸಂಖ್ಯೆ ಇರುವಂತಹ ದೊಡ್ಡ ರಾಷ್ಟ್ರ ಭಾರತದಲ್ಲಿ ಎಷ್ಟಿದೆ? UPA ಅವಧಿಯಲ್ಲಿ ಎಷ್ಟಿತ್ತು? NDA ಅವಧಿಯಲ್ಲಿ ಮೋದಿ 11 ವರ್ಷ ಆಯ್ತಲ್ವಾ, ಈ ಅವಧಿಯಲ್ಲಿ ಎಷ್ಟು ಜಾಬ್ ಕ್ರಿಯೇಷನ್ ಆಗಿದೆ? ಎಲ್ಲ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲನೇದಾಗಿ ಪಕೋಡ ಎಲ್ಲ ಮಾರುವ ಮೂಲಕ ಯೂತ್ ಕಾಂಗ್ರೆಸ್ ದೇಶವ್ಯಾಪಿ ಅನ್ಎಂಪ್ಲಾಯ್ಮೆಂಟ್ ಡೇ ಅಂತ ಮಾಡಿದೆಯಲ್ಲ, ಅಸಲಿಗೆ ಯಾವ್ಯಾವ ದೇಶದಲ್ಲಿ ಎಷ್ಟೆಷ್ಟಿದೆ ಅನ್ನೋದನ್ನ ಮೊದಲು ನೋಡೋಣ. 2024ರ ಡೇಟಾ ಇದು. IMF ಮತ್ತು PLFS ಕೊಟ್ಟಿರುವಂತಹ ಡೇಟಾದಲ್ಲಿ, ಇದು ದೇಶದ ಒಳಗಿಂದಲ್ಲ, IMF ಕೊಟ್ಟಿರುವಂತಹ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಕೊಟ್ಟಿರುವಂತಹ ಡೇಟಾದ ಆಧಾರದಲ್ಲಿ ನೋಡಿ. ಈ ಪ್ರಕಾರ ಫ್ರಾನ್ಸು ಅತ್ಯಂತ ಜಾಸ್ತಿ ಇದೆ. ಡೆವಲಪ್ಡ್ ರಾಷ್ಟ್ರಗಳ ಜೊತೆ ಭಾರತ ಕಂಪೇರ್ ಮಾಡಿಕೊಂಡ್ರೆ ಎಲ್ಲೆಲ್ಲಿ ಎಷ್ಟಿದೆ ಅಂತ ನೋಡ್ತಾ ಹೋಗಿ. ಫ್ರಾನ್ಸಲ್ಲಿ 7.3% ಇದೆ. ಇನ್ನು ಎರಡನೇದಾಗಿ ಕೆನಡಾ ಇದೆ. ಕೆನಡಾದಲ್ಲಿ 6.3%. ಮೂರನೇದಾಗಿ ಚೀನಾ ಇದೆ. ಚೀನಾ ಜಗತ್ತಿನ 2ನೇ ಅತಿ ಬಲಿಷ್ಠವಾದ ಆರ್ಥಿಕತೆಯನ್ನ ಹೊಂದಿರುವಂತಹ, ಜಗತ್ತಿನ ಫ್ಯಾಕ್ಟರಿ ಅಂತ ಕರೆಸ್ಕೊಳ್ಳುವಂತಹ ರಾಷ್ಟ್ರ. ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ 5.2% ಇದೆ. ಇನ್ನು ಅದಾದ ಮೇಲೆ UK ಬರುತ್ತೆ. UKಲಿ 4.6%. ಅದಾದ ಮೇಲೆ USA ಬರುತ್ತೆ. USAಯಲ್ಲಿ 3.8%. ಜರ್ಮನಿ 3.3%. ಇಂಡಿಯಾದಲ್ಲಿ 3.2%. IMF ಕೊಟ್ಟಿರುವಂತಹ ಡೇಟಾ ಇದು 2024 ಜನವರಿ. ಇದು ಒಂದಾಯ್ತಾ. ಅದಾದ ಮೇಲೆ ನಾವು ಒಂದೊಂದೇ ವರ್ಷಗಳಲ್ಲಿ ಕಳೆದ ಎಷ್ಟು ವರ್ಷದ ಲೆಕ್ಕಾಚಾರ ಇದು? 2018-19ರಿಂದ 23-24 ಈ ಅವಧಿಯಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಹೇಗೆ ಡೌನ್ ಆಗ್ತಾ ಬಂದಿದೆ, ರೂರಲ್ ಅಲ್ಲೆಷ್ಟು, ಅರ್ಬನ್ ಅಲ್ಲೆಷ್ಟು, ಓವರ್ ಆಲ್ ಇಂಡಿಯಾದಲ್ಲೆಷ್ಟು, ಆ ಚಾರ್ಟ್ ಅನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ ನೋಡಿ. ಇದು ಸೋರ್ಸ್ ಯಾವುದು? PLFS ಮತ್ತು ಇನ್ನಿತರ ಅತ್ಯಂತ ನಂಬಿಕೆಗೆ ಅರ್ಹವಾದ ಮೂಲಗಳೇ ಕೊಟ್ಟಿರುವಂತಹ ಅಂಕಿಅಂಶಗಳು. ಯಾರು ಬೇಕಾದರೂ ಇದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಬಹುದು. 2018-19ರಲ್ಲಿ 5% ರೂರಲ್ ಇದ್ದಿದ್ದು ಅನ್ಎಂಪ್ಲಾಯ್ಮೆಂಟ್ ರೇಟು, ಅರ್ಬನ್ 7.6%, ಓವರ್ ಆಲ್ 5.8% ಇದ್ದಿದ್ದು. ಓವರ್ ಆಲ್ ನಂಬರ್ಸ್ ಹೇಳ್ತಾ ಬಂದ್ಬಿಡ್ತೀನಿ, ಚಾರ್ಟ್ ಅಲ್ಲಿ ನೀವೆಲ್ಲ ಕ್ಲಿಯರ್ ಆಗಿ ನೋಡಬಹುದು. 2019-20ರಲ್ಲಿ 4.8 ಇಳಿತು. 5.8ಇಂದ 4.8% ಇಳಿತು. 2020-21ರಲ್ಲಿ 4.2 ಇಳಿತು. 2021-22ರಲ್ಲಿ 4.1 ಇಳಿತು. 2022-23ರಲ್ಲಿ 3.2 ಇಳಿತು. ಮತ್ತು 23-24ರಲ್ಲಿ 3.1 ಇಳಿದಿದೆ. ಸೊ ವರ್ಷದಿಂದ ವರ್ಷಕ್ಕೆ ಪ್ರತಿ ಆರ್ಥಿಕ ವರ್ಷದ ಲೆಕ್ಕಾಚಾರ ತಗೊಂಡ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಮೋದಿ ಆಡಳಿತದ ಅವಧಿಯಲ್ಲಿ ಕಳೆದ 10 ವರ್ಷಗಳಲ್ಲಿ ನಿರಂತರವಾಗಿ ಗಣನೀಯವಾಗಿ ಡೌನ್ ಆಗ್ತಿದೆ. ನಿರುದ್ಯೋಗದ ಲೆಕ್ಕಾಚಾರವನ್ನು ನೋಡಿದ್ರೆ, ಮತ್ತು ನಮ್ದು ಎಷ್ಟು ದೊಡ್ಡ ರಾಷ್ಟ್ರ, ನಮ್ಮಲ್ಲಿ 2 ರೀತಿಯ ಆಯಾಮ ಕಾಣಿಸುತ್ತೆ. ಭಾರತದಲ್ಲಿ ಇವತ್ತು ಡಿಜಿಟಲ್ ಇಂಡಿಯಾಗೆ ತೆರೆದುಕೊಂಡು UPI ಪೇಮೆಂಟಲ್ಲೇ ಎಲ್ಲ ರೀತಿಯ ವ್ಯಾಪಾರ ವಹಿವಾಟು ನಡೆಸ್ತಾ ಇರುವಂತಹ ಜಗತ್ತು, ಅತ್ಯಂತ ಶ್ರೀಮಂತರ ಜಗತ್ತು. ಎಂಪ್ಲಾಯ್ಮೆಂಟ್ ಇರೋರು, ಇಲ್ದಿರೋರು, ಊಟಕ್ಕೂ ಗತಿ ಇಲ್ದಿರೋರು, ಎಲ್ಲ ಥರ ಎಕ್ಸ್ಟ್ರೀಮ್ಗಳು ಕಾಣಸಿಗತ್ತೆ. ಯಾಕಂದ್ರೆ ನಮ್ದು 140 ಕೋಟಿ ಇರೋ ರಾಷ್ಟ್ರ, ಒಂದು ಇಡೀ ಖಂಡಕ್ಕೆ, ಒಂದು ಕಾಂಟಿನೆಂಟ್ಗೆ ಈಕ್ವಲ್ ಆಗಿರುವಂತಹ ರಾಷ್ಟ್ರ. ಆದರೂ ಕೂಡ ನಮ್ಮ ಲೆಕ್ಕಾಚಾರದ ಪ್ರಕಾರ ತಗೊಂಡ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಡೆವಲಪ್ಡ್ ಚೀನಾ, ಅಮೆರಿಕಾಗೆ ಕಂಪೇರ್ ಮಾಡಿದ್ರೆ ಎಲ್ಲಿರ್ತೀವಿ ನಾವು ಅನ್ನೋದನ್ನು ಕೂಡ ನೋಡಬಹುದು. ಇನ್ನು ಅತ್ಯಂತ ಪ್ರಮುಖವಾಗಿ ಕಾಂಗ್ರೆಸ್ ಈಗ ಅನ್ಎಂಪ್ಲಾಯ್ಮೆಂಟ್ ಡೇ ಅಂತ ಸೆಲೆಬ್ರೇಟ್ ಮಾಡಿದೆಯಲ್ಲ, ಜಾಬ್ ಕ್ರಿಯೇಷನ್ ಯಾರ ಅವಧಿಯಲ್ಲಿ ಎಷ್ಟೆಷ್ಟಿತ್ತು ಅನ್ನೋದನ್ನ ನೋಡೋಣ. ಇದು ಕೂಡ EPFO ಸೋರ್ಸು.
ಬೇರೆ ಯಾವುದೂ ಅಲ್ಲ, EPFO ಆಧಾರದಲ್ಲಿ ಜಾಬ್ ಎಷ್ಟು ಕ್ರಿಯೇಟ್ ಆಗಿದೆ ಯಾರ ಅವಧಿಯಲ್ಲಿ ಅನ್ನೋದನ್ನು ಹೇಳಿರೋದು. ಹಾಗಾದರೆ UPA ಅವಧಿಯಲ್ಲಿ ಎಷ್ಟಿತ್ತು ಜಾಬ್ ಕ್ರಿಯೇಷನ್, ಎಷ್ಟು ಮಾಡಿದ್ರು, ಯಾವ ರೀತಿಯಲ್ಲಿ ಯಾವತ್ತು ನಿರುದ್ಯೋಗ ಸಮಸ್ಯೆ ಇತ್ತು? ಹಾಗಾದರೆ EPFOನೇ ಹೇಳ್ತಿರುವಂಥ ಲೆಕ್ಕದ ಆಧಾರದಲ್ಲಿ ನೋಡಿ, ಫಸ್ಟ್ ಟರ್ಮಲ್ಲಿ ಬ್ಲೂ ಮತ್ತು ಆರೆಂಜ್ ಅಂತ ನೋಡ್ತಿದ್ರಲ್ವ ನೀವು, 1.14% ಜಾಬ್ ಕ್ರಿಯೇಷನ್. ಅದೇ ಮೋದಿ ಫಸ್ಟ್ ಟರ್ಮ್, NDA ಫಸ್ಟ್ ಟರ್ಮ್ 11.13%. ಇದು EPFO ಡೇಟಾ ಆಧಾರದಲ್ಲಿ ಹೇಳ್ತಿರೋದು, BJP ಅವರು ಕ್ಲೇಮ್ ಮಾಡ್ಕೊಳ್ತಿರೋದಲ್ಲ ಅಥವಾ RSS ರೆಡಿ ಮಾಡಿರೋ ಡೇಟಾನೂ ಅಲ್ಲ. ಸೆಕೆಂಡ್ ಟರ್ಮಲ್ಲಿ UPA 7.07% ಜಾಬ್ ಕ್ರಿಯೇಷನ್, NDA ಮೋದಿ ಸರ್ಕಾರ 8.04. ಇನ್ನು 10 ಇಯರ್ಸಲ್ಲಿ ಓವರ್ ಆಲ್ ನೋಡೋದಾದರೆ 8.22 UPA ಜಾಬ್ ಕ್ರಿಯೇಷನ್ನು, 19.2 ಇದು NDA ಜಾಬ್ ಕ್ರಿಯೇಷನ್ನು. ಸೊ ಈಗ ಮೋದಿ ಸರ್ಕಾರ ವೋಟ್ ಚೋರಿ ಮತ್ತು ಜಾಬ್ ಚೋರಿ ಅಂತ ಆರೋಪಿಸ್ತಿರುವಂಥ ಕಾಂಗ್ರೆಸ್ ಅವಧಿಯಲ್ಲಿ ಎಷ್ಟು ಜಾಬ್ ಕ್ರಿಯೇಷನ್ ಆಗಿದೆ? ಅಸಲಿಗೆ ಫಾರಿನ್ ಇನ್ವೆಸ್ಟ್ಮೆಂಟ್ ಇರಬಹುದು, ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ ಇರಬಹುದು, ಸ್ಟಾರ್ಟಪ್ಗಳಿರಬಹುದು, ಇವೆಲ್ಲವೂ ಕೂಡ ಯಾವ ಅವಧಿಯಲ್ಲಿ ಜಾಸ್ತಿ ಆಗಿದೆ ಅನ್ನೋ ಲೆಕ್ಕ ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ. ಅದೇನು ಕಷ್ಟಕರ ಅಲ್ವೇ ಅಲ್ಲ. ಹಾಗಾಗಿ MSMEಗಳಿರಬಹುದು, ಸಣ್ಣ ಉದ್ದಿಮೆಗಳಿಗೆ ಯಾವ ರೀತಿ ಪ್ರೋತ್ಸಾಹ ಸಿಕ್ಕಿದೆ ಅನ್ನುವಂಥ ಲೆಕ್ಕಾಚಾರ ಮತ್ತು ಎಷ್ಟೆಷ್ಟು ಕ್ರಿಯೇಷನ್ ಆಗಿದೆ ಎಷ್ಟು ವರ್ಷದಲ್ಲಿ ಅನ್ನೋ ಲೆಕ್ಕ ನಿಮಗೆ ಪಕ್ಕಾ ಸಿಗತ್ತೆ. ಇದೆಲ್ಲವನ್ನೂ ಮಾಡದೆ ಜಾಬ್ ಕ್ರಿಯೇಷನ್ ತಮ್ಮ ಅವಧಿಯಲ್ಲಿ ಆಗಿದೆ ಅಂತ ಯಾರಾದರೂ ಕ್ಲೇಮ್ ಮಾಡ್ಕೊಳ್ಳೋಕೆ ಸಾಧ್ಯವಾ? ಕಂಪೇರ್ ಮಾಡಿರುವಂಥ ಡೇಟಾನೇ ಸಿಗತ್ತೆ. ಯಾವ ಅವಧಿಯಲ್ಲಿ ಎಷ್ಟು ಸ್ಟಾರ್ಟಪ್ಗಳಾಗಿವೆ, ಎಷ್ಟು ಉದ್ದಿಮೆಗಳು ಬಂದಿವೆ, ಎಷ್ಟು ತಾವಾಗಿಯೇ ಜಾಬ್ ಕ್ರಿಯೇಷನ್ ಮಾಡ್ಕೊಂಡಿದ್ದಾರೆ, ಮತ್ತು ಡಿಜಿಟಲ್ ಇಂಡಿಯಾದಿಂದಾಗಿ ಭಾರತದಲ್ಲಿ ಇವತ್ತು ಎಷ್ಟು ಜನ ಉದ್ಯೋಗವನ್ನು ತಾವಾಗಿ ಕಂಡುಕೊಂಡಿದ್ದಾರೆ, ಎಲ್ಲದಕ್ಕೂ ಉತ್ತರ ಸಿಗತ್ತೆ. ಸೊ ಇಡೀ 10 ವರ್ಷಗಳಲ್ಲಿ ಮೋದಿ ಅವಧಿಯಲ್ಲಿ 19.20 ಇಷ್ಟು % ಜಾಬ್ ಕ್ರಿಯೇಷನ್ ಆಗಿದೆ. ಹತ್ತತ್ರ 18ರಿಂದ 19 ಕೋಟಿವರೆಗೆ, ಅಂದರೆ ಅನ್ಆರ್ಗನೈಸ್ಡು ಆರ್ಗನೈಸ್ಡು ಎಲ್ಲ ಸೇರಿ ಇಷ್ಟು ಜಾಬ್ ಕ್ರಿಯೇಷನ್ ಆಗಿರುವಂಥ ಲೆಕ್ಕ ಸಿಗತ್ತೆ. ಆಲ್ರೆಡಿ ನಾನು ಆರಂಭದಲ್ಲೇ ಅಮೆರಿಕ ಇನ್ನಿತರ ಬಲಿಷ್ಠ ರಾಷ್ಟ್ರಗಳ ಅನ್ಎಂಪ್ಲಾಯ್ಮೆಂಟ್ ರೇಟ್ ಬಗ್ಗೆ ನಿಮ್ಮ ಮುಂದೆ ಡೇಟಾ ಇಡ್ತಾ ಇದ್ದೆ. Q2 2025 ಆ ಲೆಕ್ಕಾಚಾರದಲ್ಲಿ ನೋಡಿದ್ರೂ ಕೂಡ UK ಅನ್ಎಂಪ್ಲಾಯ್ಮೆಂಟ್ ರೇಟ್ 4.7%, ಮತ್ತು ಜರ್ಮನಿದು 3.7%, US 4.2%, ಫ್ರಾನ್ಸ್ದು 7.6 ಅವ್ರದ್ದು ಹೈಯೆಸ್ಟ್ ಇದೆ. ಸೊ ಎಲ್ಲ ಅತ್ಯಂತ ಬಲಿಷ್ಠ ಅಂತ ಅನಿಸ್ಕೊಂಡಿರುವಂತಹ ಸಣ್ಣ ಸಣ್ಣ ಜನಸಂಖ್ಯೆ ಇರುವಂತಹ ರಾಷ್ಟ್ರಗಳಲ್ಲೂ ಅನ್ಎಂಪ್ಲಾಯ್ಮೆಂಟ್ ತಾಂಡವ ಆಡ್ತಿದೆ. ಮತ್ತು ಯಾಕಲ್ಲೆಲ್ಲ ದಂಗೆ ಏಳುವಂತಹ ಪರಿಸ್ಥಿತಿ ಜಾಗತಿಕವಾಗಿ ಎಷ್ಟೋ ರಾಷ್ಟ್ರಗಳಲ್ಲಿ ಪದೇ ಪದೇ ನಾಯಕತ್ವ ಬದಲಾವಣೆ, ಅಧಿಕಾರ ಬದಲಾವಣೆ, ದಂಗೆ, ಮತ್ತೊಂದು ಯಾಕಾಗ್ತಾ ಇದೆ? ಈ ಅನ್ಎಂಪ್ಲಾಯ್ಮೆಂಟ್ ರೇಟ್ ಹಾಗೆ ಅಲ್ಲಿರುವ ಅಸ್ಥಿರತೆಯಿಂದ ಅನ್ನೋದನ್ನು ಮತ್ತೆ ವಿವರಿಸಿ ಹೇಳಬೇಕಾಗಿಲ್ಲ. ಅಂಥದ್ರಲ್ಲಿ ಒಂದು ಕಾಂಟಿನೆಂಟ್ ಸೈಜಲ್ಲಿರುವಂಥ ಅದೆಷ್ಟೋ ರಾಷ್ಟ್ರಗಳನ್ನು ಸೇರಿಸಿದ್ರೆ ನಮ್ಮ ರಾಷ್ಟ್ರದ ಜನಸಂಖ್ಯೆ ಆಗುತ್ತೆ. ಅಂತಹ ರಾಷ್ಟ್ರದಲ್ಲಿ ಇಂಥ ಸ್ಟೆಬಿಲಿಟಿ, ಇನ್ಫ್ಲೇಷನ್ ಡೌನ್ ಆಗಿರೋದು, ಇವತ್ತು ಆರ್ಥಿಕವಾಗಿ ಸಬಲೀಕರಣ, ಹಾಗೆ ಅತ್ಯಂತ ಬಡತನದ ರೇಖೆಯಿಂದ ದಾಖಲೆಯ ಸಂಖ್ಯೆಯಲ್ಲಿ ಜನರನ್ನು ಮೇಲೆತ್ತಿರೋದು, ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ನಲ್ಲೂ ಕೂಡ ಭಾರತ ದಾಖಲೆ ಬರೆದಿದೆ ಅನ್ನೋದನ್ನು IMF ಹೇಳ್ತಾ ಇದೆ, RBI ಡೇಟಾ ಹೇಳ್ತಾ ಇದೆ, ಮತ್ತು EPFO ನಂಬರ್ಸು ಹೇಳ್ತಾ ಇದೆ. ಮತ್ತು ಇದೇ ಮೂಲಗಳ ಅಂಕಿಅಂಶದ ಆಧಾರದಲ್ಲಿ ಹೇಳೋದಾದ್ರೆ ನೋಡಿ, 2004ರಿಂದ 2014 RBI ಕೊಟ್ಟಿರೋ ಲೆಕ್ಕಾಚಾರದ ಪ್ರಕಾರವೇ 10 ವರ್ಷಗಳ UPA ಆಡಳಿತದಲ್ಲಿ ಕ್ರಿಯೇಟ್ ಆಗಿರೋದು 2.9 ಕೋಟಿ ಜಾಬ್ಸು. ಅದೇ 2014ರ ಬಳಿಕ 14ರಿಂದ 24ರ ಅವಧಿಯಲ್ಲಿ ಕ್ರಿಯೇಟ್ ಆಗಿರೋದು 17.6 ಕೋಟಿ ಜಾಬ್ಸು. ಬರೀ 2024ರ ವರ್ಷದಲ್ಲಿ, ಒಂದೇ ವರ್ಷದಲ್ಲಿ 4.9 ಕೋಟಿ ಕೆಲಸಗಳು ಅಂದ್ರೆ ಉದ್ಯೋಗಗಳು ಸೃಷ್ಟಿಯಾಗಿವೆ. ಸೊ ಒಂದೇ ಒಂದು ವರ್ಷ 2024 ಕಳೆದ ವರ್ಷದಲ್ಲಿ ಕ್ರಿಯೇಟ್ ಆಗಿರುವಂತಹ ಜಾಬ್ಸು 2004ರಿಂದ 14 UPA ಅವಧಿಯಲ್ಲಿ ಕ್ರಿಯೇಟ್ ಆಗಿರುವಂತಹ ಜಾಬ್ಗಿಂತ ಆಲ್ಮೋಸ್ಟ್ ಡಬಲ್ ಇದೆ ಅನ್ನೋದನ್ನ RBI ಅಂಕಿಅಂಶ ಹೇಳ್ತಾ ಇದೆ. ಇದಕ್ಕೇನು ಹೇಳ್ತೀರಿ ಅಂತ ಕಮಲ ಪಡೆ ಈಗ ಕಾಂಗ್ರೆಸ್ಗೆ ಟೈಟ್ ಸ್ಲ್ಯಾಪ್ ಅನ್ನ ಕೊಡ್ತಾ ಇದೆ. EPFO RBI ಈ ಒಂದು ಲೆಕ್ಕಾಚಾರದಲ್ಲಿಯೇ ಆ ಅಂಕಿಅಂಶಗಳಲ್ಲೇ ರೆಡಿ ಮಾಡಿರುವಂತಹ ಡೇಟಾ ಇದು, ಬೇರೆ ಎಲ್ಲಿಂದನೂ ತಗೊಂಡಿದ್ದಲ್ಲ, BJP RSS ರೆಡಿ ಮಾಡಿದ್ದು ಕೂಡ ಅಲ್ಲ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳ್ಬಹುದು. ಸೊ ಈಗ ಒಂದೇ ಪ್ರಶ್ನೆ, ಅನ್ಎಂಪ್ಲಾಯ್ಮೆಂಟ್ ಭಾರತದಲ್ಲಿ ಇಲ್ವೇ ಇಲ್ಲ ಅಂತಲ್ಲ, ಆದರೆ ಅದರ ರೇಟ್ ಡೌನ್ ಆಗಿದೆಯಾ ಇಲ್ವಾ?
ಅಭಿವೃದ್ಧಿ ಆಗಿದೆಯಾ ಇಲ್ವಾ? ಇನ್ಫ್ರಾಸ್ಟ್ರಕ್ಚರು, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂದರೆ ಬಂಡವಾಳ ವೆಚ್ಚ, ದೇಶದ ಅಭಿವೃದ್ಧಿಗಾಗಿ ಮಾಡಿರುವ ವೆಚ್ಚ ಗಣನೀಯವಾಗಿ ಏರಿಕೆ ಆಗಿರೋದ್ರಿಂದ ಕೂಡ ನಿರಂತರವಾಗಿ ಈ 2023-24 ಬಜೆಟಲ್ಲಿ ಬಂಡವಾಳ ವೆಚ್ಚ ಇನ್ಕ್ರೀಸ್ ಮಾಡಿದ್ದಕ್ಕೆ ಅದು ಒಂದರ ಎಫೆಕ್ಟ್ 70 ಲಕ್ಷ ಹೆಚ್ಚು ಕಡಿಮೆ ಜಾಬ್ಸ್ ಕ್ರಿಯೇಷನ್. ಈ ಥರ ನಿರಂತರವಾಗಿ ಅಭಿವೃದ್ಧಿ ಕಾಣ್ತಾ ಇದೆ ಭಾರತ ದೇಶ. ಇದು ಇಡೀ ಜಗತ್ತು ಒಪ್ಕೊಂಡಿರುವಂಥದ್ದು. ಜಾಗತಿಕ ಎಲ್ಲ ಏಜೆನ್ಸಿಗಳು, ರೇಟಿಂಗ್ ಏಜೆನ್ಸಿಗಳು ಅದನ್ನೇ ಹೇಳ್ತಾ ಇದ್ದಾವೆ. S&P ನಮ್ಮ ರೇಟಿಂಗನ್ನು ಈಗ ಇಷ್ಟು ವರ್ಷಗಳ ಬಳಿಕ ಅಪ್ಗ್ರೇಡ್ ಮಾಡಿರೋದು. ಹಾಗೆ ಮೂಡೀಸ್ ರೇಟಿಂಗ್ ಇರಬಹುದು, ಎಲ್ಲ ಬಹುತೇಕ ಎಲ್ಲ ವಿಶ್ವಸಂಸ್ಥೆಯಿಂದ ಹಿಡಿದು IMF ಇಂದ ಹಿಡಿದು ವರ್ಲ್ಡ್ ಬ್ಯಾಂಕ್ ಇಂದ ಹಿಡಿದು ಎಲ್ಲರೂ ಕೂಡ ಭಾರತದಷ್ಟು ರೈಟ್ ಟ್ರ್ಯಾಕ್ ಅಲ್ಲಿರೋ ಆರ್ಥಿಕತೆ ಮತ್ತೊಂದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಭಾರತ ಪಾಸಿಟಿವ್ ಗ್ರೋತ್ ಅನ್ನ ಕಾಣಿಸ್ತಾ ಇದೆ. ಅದು ಕೂಡ ಎಂಪ್ಲಾಯ್ಮೆಂಟ್ ಹಾಗೆ ಅಭಿವೃದ್ಧಿ, ಇನ್ಫ್ರಾಸ್ಟ್ರಕ್ಚರ್ ಅಂತ ನೋಡಿದಾಗ ಎಲ್ಲ ಕಡೆಯೂ ಕಾಣಿಸ್ತಾ ಇರುವಂಥ ಚಿತ್ರಣ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು, ಸರ್ವಿಸ್ ಸೆಕ್ಟರು, ಎಲ್ಲೆಡೆ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ತುಂಬ ಚೆನ್ನಾಗಿದೆ. ನಮ್ಮ ರಫ್ತು, ರಕ್ಷಣಾ ವಲಯದ ರಫ್ತು ತಗೊಳ್ಳಿ, ಓವರ್ ಆಲ್ ರಫ್ತು ತಗೊಳ್ಳಿ, ಚೆನ್ನಾಗಿದೆ. ರಫ್ತು ಚೆನ್ನಾಗಬೇಕು ಅಂದ್ರೆ ಏನು, ಇಲ್ಲೂ ಉತ್ಪಾದನೆ ಚೆನ್ನಾಗಬೇಕು. ಅದೆಲ್ಲದಕ್ಕೂ ಕೂಡ ನಮ್ಗೆ ಅಂಕಿಅಂಶಗಳು ಸಿಗ್ತವೆ. 11 ವರ್ಷಗಳಲ್ಲಿ ಅಭಿವೃದ್ಧಿ ಆಗಿದೆಯಾ ಇಲ್ವಾ ಭಾರತದಲ್ಲಿ ಅನ್ನೋದಕ್ಕೆ ಪ್ರಶ್ನೆ ಎತ್ತಿದ್ರೆ ಸಿಂಪಲ್ ಆಗಿದೆ ಆನ್ಸರ್, ವಿತ್ ಡೇಟಾ, ಡಾಕ್ಯುಮೆಂಟ್ಸ್. ಇನ್ನು ನಿನ್ನೆ ಧ್ರುವರಾಟೆ ಸೇರಿದಂತೆ ಬಹಳಷ್ಟು ಜನ ಇದನ್ನ ಟ್ರೋಲ್ ಮಾಡೋಕೆ ಪ್ರಯತ್ನ ಪಟ್ಟರು. ಮೋದಿಗೆ ಬರ್ತ್ಡೇ ವಿಶಸ್ ಕೂಡ ರೆಡಿ ಮಾಡಿ PMO ಎಲ್ಲ ಕಡೆ ಬೇಡ್ಕೊಂಡು ಮಾಡಿಸ್ಕೊಂಡಿದೆ ಅಂತ. ಸರಿ, ಹಾಗಾದ್ರೆ ಟ್ರಂಪ್ ಫೋನ್ ಕಾಲ್ ಎಲ್ಲರಿಗಿಂತ ಬರ್ತ್ಡೇ ವಿಶ್, ಗರ್ಲ್ ಫ್ರೆಂಡ್ ಥರ ಮಿಡ್ ನೈಟ್ ನಾನು ಫಸ್ಟ್ ಎಲ್ಲರಿಗಿಂತ ಮಾಡ್ತೀನಿ ಅಂತ 10:00 ಕಾಲ್ ಮಾಡಿ, ಇನ್ನೂ 12 ಗಂಟೆನೂ ಆಗಿಲ್ಲ, ಅದಕ್ಕಿಂತ ಮುಂಚೆನೇ ಕಾಲ್ ಮಾಡಿ ವಿಶ್ ಮಾಡ್ತಾರೆ. ನೀವು ಬಹಳ ಗ್ರೇಟ್ ಜಾಬ್ ಮಾಡ್ತಿದ್ದೀರಾ ಅಂತಾರೆ. ಮೊನ್ನೆಯಷ್ಟೇ ನೀವು ಬ್ಲಡ್ ಬಾತ್ ಹರಿಸ್ತಾ ಇದ್ದೀರಾ, ಬ್ಲಡ್ ಮನಿ ಅಂತ ಏನು ಅತ್ಯಂತ ಕೀಳು ಭಾಷೆಯಲ್ಲಿ ಬೈದಿದ್ದ ಅಮೆರಿಕ, ನೀವು ಯುಕ್ರೇನ್ನಲ್ಲಿ ಶಾಂತಿ ಸ್ಥಾಪನೆಗೆ ಪ್ರಯತ್ನಿಸ್ತಿದ್ದೀರಾ ಅಂತ ಹಾಡಿ ಹೊಗಳತ್ತೆ. ರಷ್ಯಾ ಮತ್ತು ಅಮೆರಿಕ ಏಕಕಾಲಕ್ಕೆ ಭಾರತದ ನಾಯಕತ್ವ ಅಂದರೆ ಮೋದಿಯನ್ನ ಈ ರೀತಿ ಅಪ್ಪಿಕೊಳ್ಳೋದು ಅಂದರೆ ಅದು ಅಸಾಧ್ಯ ಅಂತ. ಯಾಕಂದರೆ ಇಬ್ಬರು ಯಾವ ರೀತಿ ಈಗೋಸ್ಟಿಕ್, ಯಾವ ರೀತಿ ಪ್ರತಿಷ್ಠೆಯನ್ನ ಹೊಂದಿರುವ ನಾಯಕರು ಅನ್ನೋದು ಗೊತ್ತು. ತಲೆ ಕೆಟ್ಟರೆ ಏನು ಬೇಕಾದರೂ ತೀರ್ಮಾನ ತಗೊಳ್ಳುವಂತಹ ನಾಯಕರಿಬ್ರು ಏಕಕಾಲಕ್ಕೆ ಮೋದಿಯ ಜೊತೆಗೆ ಈ ರೀತಿ ಕ್ಲೋಸ್ ಆಗಿರೋದಿದೆಯಲ್ಲ, ಅದು ಸಣ್ಣ ವಿಷಯ ಅಲ್ಲ. ಸರಿ, ಇದೆಲ್ಲ ನಿಮಗೆ PR ಅದು ಟೂಲ್ ಕಿಟ್ಟು ವಿಶ್ ಮಾಡಿಸೋದಿಕ್ಕೂ ಅಂತ ಅನಿಸಿದ್ರೆ, ನಿಮ್ಮ ಪ್ರಕಾರ ಫುಟ್ಬಾಲ್ ಸ್ಟಾರ್ ಮೆಸ್ಸಿ, ಇಡೀ ಜಗತ್ತು ಆರಾಧಿಸುವಂತಹ ಮೆಸ್ಸಿ ಸೈನ್ ಮಾಡಿ ಮೋದಿಗೋಸ್ಕರ 75ನೇ ಹುಟ್ಟುಹಬ್ಬಕ್ಕೆ ತಾನಾಗಿಯೇ ಜರ್ಸಿಯನ್ನು ಕಳಿಸ್ಕೊಡ್ತಾರೆ. ಮೆಸ್ಸಿಯನ್ನು ಕೂಡ ಕೊಂಡುಕೊಳ್ಬಹುದು ದುಡ್ಡು ಕೊಟ್ಟು ಅಂತ ಅನಿಸತ್ತಾ? ಟ್ರಂಪನ್ನು ಕೊಂಡುಕೊಂಡು, ಪುಟಿನ್ ಕೊಂಡುಕೊಂಡು, ಮೆಸ್ಸಿ ಕೊಂಡುಕೊಂಡು, ಬಿಲ್ ಗೇಟ್ಸ್ ವಿಶ್ ಮಾಡಿ ಮೋದಿಯನ್ನು ಬಾಯಿ ತುಂಬ ಹಾಡು ಹೊಗಳ್ತಾರೆ. ಬಿಲ್ ಗೇಟ್ಸನ್ನು ಕೊಂಡುಕೊಂಡು PMO ವಿಶ್ ಮಾಡಿಸತ್ತೆ ಅಂತ ಅಂದುಕೊಳ್ಳೋದಾದರೆ, ಇನ್ನು ಪ್ರತಿಪಕ್ಷಗಳಿಂದ ಯಾವ ರೀತಿ ಹೊಗಳಿಕೆ ಬಂದಿದೆ ನೋಡಿ. ಶತ್ರುಘ್ನ ಸಿನ್ಹಾ ಅವರು 2 ಟ್ವೀಟ್ ಮಾಡ್ತಾರೆ ಮೋದಿ ಅವ್ರನ್ನ ಹೊಗಳಿ. ಸೊಸೈಟಿಯ ಫ್ರೆಂಡ್ ಆಫ್ ದಿ ಸೊಸೈಟಿ ಅಂತ ಕರೀತಾರೆ. ಯಾರು ಮೋದಿಯನ್ನ ಬಾಯಿಗೆ ಬಂದಂಗೆ ಟೀಕಿಸ್ತಾ ಇದ್ರು, ಅತ್ಯಂತ ಹೀನಾಯವಾಗಿ ಟೀಕಿಸ್ತಾ ಇದ್ರು, ಅಂಥವ್ರು ಹೊರನಡೆದ ಮೇಲೆ ಮೋದಿ ವ್ಯಾಲ್ಯೂವನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತಾನೆ BJP ಇದನ್ನು ಶೇರ್ ಮಾಡ್ತಾ ಇದೆ. ಶತ್ರುಘ್ನ ಸಿನ್ಹಾ ಅವರಿಗೆ ಇವತ್ತು ಮೋದಿ ಅವರ ತಾಕತ್ತೇನು ಅನ್ನೋದು ಗೊತ್ತಾಗಿದೆ. ಸೊಸೈಟಿ ಒಡಿತಾ ಇದ್ದಾರೆ ಅಂತ ಪ್ರತಿಪಕ್ಷಗಳು ಮುಗಿಬಿದ್ದಿರೋ ಹೊತ್ತಲ್ಲಿ ಶತ್ರುಘ್ನ ಸಿನ್ಹಾ ಅವರು ಒಂದು ಕಾಲದಲ್ಲಿ ಮೋದಿ ಅವ್ರನ್ನ ಹೀನಾಯವಾಗಿ ತರಾಟೆಗೆ ತಗೊಳ್ತಾ ಇರೋರು ಇವತ್ತು ಹಾಡಿ ಹೊಗಳ್ತಿದ್ದಾರೆ, ಈ ಸಮಾಜದ ಸ್ನೇಹಿತ ಅಂತ ಹೇಳ್ತಿದ್ದಾರೆ. ಇನ್ನು ಸುಪ್ರಿಯಾ ಸುಳೆ ಅವರು ಹೇಳ್ತಿದ್ದಾರೆ, ಅವರು ತಾನಾಗಿಯೇ ಸೃಷ್ಟಿ ಮಾಡಿಕೊಂಡಂತಹ ನಾಯಕತ್ವ, ಇಷ್ಟು ದೊಡ್ಡ ಶ್ರಮದಿಂದ, ಯಾವುದೇ ಬ್ಯಾಕಪ್ ಇಲ್ಲದೆ ನಿರಂತರ ಹಾರ್ಡ್ ವರ್ಕಿಂದಾಗಿ ಈ ರೀತಿಯದೊಂದು ಸಾಧನೆ ಮಾಡಿದ್ದಾರೆ. ಅದಕ್ಕೆಲ್ಲರೂ ಮೆಚ್ಚಿಕೊಳ್ಳೇಬೇಕು. ಪಾರ್ಲಿಮೆಂಟಲ್ಲಿ ಅಷ್ಟು ಶಿಸ್ತಿರೋ ಥರ ನೋಡ್ಕೊಳ್ತಾರೆ, MP ತಪ್ಪದೆ ಹಾಜರಾಗೋ ಥರ ಮಾಡ್ತಾರೆ, ಅದೊಂದು ಪಾಠ ಕಲೀಲೇಬೇಕು ಅಂತಾರೆ. ಅಂದರೆ ಸುಪ್ರಿಯಾ ಸುಳೆ ಅವ್ರದ್ದೇ ಎಕ್ಸಾಂಪಲ್ ತಗೊಂಡ್ರೆ ಅವ್ರಿಗೊಂದು ಫ್ಯಾಮಿಲಿ ಬ್ಯಾಕಪ್ ಇದೆ, ಶರದ್ ಪವಾರ್ ಮತ್ತು ರಾಹುಲ್ ಗಾಂಧಿ ಅವ್ರಿಗೊಂದು ಬ್ಯಾಕಪ್ ಇದೆ, ಇಂದಿರಾ ಗಾಂಧಿ ಅವ್ರಿಗೂ ಒಂದು ಬ್ಯಾಕಪ್ ಇತ್ತು, ನೆಹರು ಅವ್ರಿಗೂ ಒಂದು ಬ್ಯಾಕಪ್ ಇತ್ತು. ಆದರೆ ಮೋದಿ ಅವ್ರಿಗೆ ಏನು ಬ್ಯಾಕಪ್ ಇತ್ತು ಅನ್ನುವಂಥ ಪ್ರಶ್ನೆಗೆ ಇವತ್ತು BJP ಅಥವಾ RSS ಅಲ್ಲ, ಪ್ರತಿಪಕ್ಷಗಳು ಉತ್ತರವನ್ನು ಕೊಡ್ತಿರೋದು. ಹಾಗಾಗಿ ಇವತ್ತು ಮೋದಿಯನ್ನು ವಿರೋಧಿಸೋರು ಕೂಡ ವಿರೋಧಕ್ಕಾಗಿ ಅಥವಾ ತಾವು ನೆಚ್ಚಿಕೊಂಡ ಸಿದ್ಧಾಂತಕ್ಕಾಗಿ, ರಾಜಕೀಯ ಕಾರಣಕ್ಕೆ ವಿರೋಧಿಸ್ತಾರೆ ಬಿಟ್ರೆ ಪರ್ಸ್ನಲಿ ಒಂದು ಮಾತಾಡೋಕೆ ಬಂದಾಗ ಮೋದಿ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಆಡೋದಕ್ಕೆ ಇಷ್ಟಪಡ್ತಾರೆ, ಮನಸಾರೆ ಹೊಗಳ್ತಾರೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ನಾವು ನೋಡಬಹುದು. ಸೊ ಇವತ್ತಿನ ದಿನಗಳಲ್ಲಿ ಪಕ್ಷದ ಆಧಾರದಲ್ಲಿ ನಾವು ನೋಡೋದಕ್ಕಿಂತ ನಮ್ಮ ದೇಶ ಅಭಿವೃದ್ಧಿ ಆಗ್ತಿದೆಯಾ ಇಲ್ವಾ, ನಮ್ಮ ದೇಶದ ಸ್ಟೇಟಸ್ ಏನಾಗಿದೆ, ಇವತ್ತು ನಾವು ಜಗತ್ತನ್ನು ಎದುರಿಸ್ತಾ ಇರೋ ರೀತಿ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು
ಒಳ್ಳೆಯದನ್ನ ಗೌರವಿಸಿ, ತಪ್ಪಾಗಿದ್ರೆ ಟೀಕಿಸಿ ತಿದ್ದುವಂತಹ ಗುಣ ಬೆಸ್ಟ್ ಅಂತ ಅನಿಸುತ್ತೆ, ಯಾವುದೇ ಜಾಗದಲ್ಲಿರಲಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.